ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MIದ ಮಲ್ಲಪ್ಪ ಜೋಜಾವ. ಆತ್ಮೀಯರೇ, ನಿರಂತರವಾದ ಹೋರಾಟ, ನಿರಂತರವಾದ ಸೋಲರಿಯರದ ದನಿವರಿಯದ ಮುಪ್ಪಾವಸ್ಥೆಯಲ್ಲಿ ಭ್ರಷ್ಟಾಚಾರದ ವಿರುದ್ಧವಾಗಿ ಶಟದ ನಿಂತ ಎದುರಿಸಿದಂಥ SR ಹಿರೇಮಠ ನಮ್ಮ ಧಾರವಾಡದವರು ಸಮಾಜ ಪರಿವರ್ತನಾ ಒಂದು ಸಂಘಟನೆಯನ್ನು ಮಾಡಿಕೊಂಡು ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಮಾಧ್ಯಮಗಳಾಗಲಿ ಅಥವಾ ಇನ್ನುಳಿದವರಾಗಲಿ ಇದಕ್ಕೆ ಯಾವ ಪ್ರಮಾಣದ ಸಹಾಯ ಸಹಕಾರ ಮಾಡಬೇಕಾಗಿತ್ತು ಅದು ಮಾಡ್ತಾ ಇಲ್ಲ ಅನ್ನುವಂಥದ್ದು. ಆದರೂ ಅವರು ತಮ್ಮ ಛಲ ಬಿಟ್ಟಿಲ್ಲ, ತಮ್ಮ ಹೋರಾಟವನ್ನು ಮುಂದುವರಿಸಿದ್ದಾರೆ. ನಿಜವಾಗಿ ಇದೊಂದು ಮೆಚ್ಚುವಂಥ ವಿಷಯ. ಯಾಕಪ್ಪ ಅಂತಂದ್ರೆ ಸರ್ಕಾರ ಈಗ ಬರೀ ಕೇವಲ 14 ಎಕರೆ ಸ್ವಾಧೀನ ಮಾಡ್ಕೋಬೇಕು ಅಂತ ಅದನ್ನು ಕಬ್ಜಾ ಮಾಡ್ಕೊಳ್ಳಿಕ್ಕೆ ಹೊರಟದ. ಅದು ಕೋರ್ಟ್ ಡೈರೆಕ್ಷನ್ ಮೇಲೆ, ಸ್ವತಃ ತನ್ನ ಮನಸ್ಸಿನಿಂದ ಅಲ್ಲ. ಯಾಕಂದರೆ ಈಗ ಎಲ್ಲ ಏನು ರಾಜಕಾರಣಿಗಳಿದ್ದಾರೆ ಇವರೆಲ್ಲರದು ಒಬ್ಬರ ಕೈ ಇನ್ನೊಬ್ರ ಕೈಲದ, ಇನ್ನೊಬ್ರ ಕಿಶೆ ಇಲ್ಲದ. ಇವರು ಅದೇ ರಾಜಕಾರಣ ಮಾಡ್ತಾರೆ, ಅವರು ಅದೇ ರಾಜಕಾರಣ ಮಾಡ್ತಾರೆ. ಹೀಗಾಗಿ ಇಲ್ಲೇ ನಮ್ಮ ಯತ್ನಾಳ್ ಹೇಳುವಂಗೆ ಹೊಂದಾಣಿಕೆ ರಾಜಕಾರಣ. ಇಬ್ಬರು ಕಳ್ಳರ ಇದ್ದಾರೆ. 71 ಎಕರೆ ಸಾಣದಲ್ಲ ಅಮೌಂಟು, 71 ಎಕರೆ ಗೋಮಾಳವನ್ನು ಈ ಒಂದು ನಮ್ಮ ದೇವೇಗೌಡ ಕುಟುಂಬದ ಸದಸ್ಯರು ಅಪಹರಿಸಿದ್ದಾರೆ ಅನ್ನೋದು ಸ್ಪಷ್ಟವಾದ ನಿಲುವು. ಅಷ್ಟಲ್ಲ, ಈಗಾಗಲೇ ಹೈಕೋರ್ಟ್ನಲ್ಲಿ ಅದನ್ನು ಗೆದ್ದು ತೋರಿಸಿದ್ದಾರೆ. ಮತ್ತು ಕೊನೆಗೆ ಸುಪ್ರೀಂ ಕೋರ್ಟ್ಗೆ ಓದಿದ್ರು ಇವರು 21 ಆದೇಶಗಳ ಹಿನ್ನೆಲೆಯಲ್ಲಿ ನಮ್ಮ ಕುಮಾರಸ್ವಾಮಿಗಳು. ಅಲ್ಲೂ ಸಹ ಸುಪ್ರೀಂ ಕೋರ್ಟ್ ನೀವು ಅಲ್ಲೇ ಹೈಕೋರ್ಟ್ನಲ್ಲಿ ಮುಗಿಸ್ಕೊಂಡಿರೋದಾಗ ಸಹಜವಾಗಿ ಒಂದು ಆಣೆ ಬಲ ಬಂದಂಗೆ ಆಗಿದೆ ನಮ್ಮ SR ಹಿರೇಮಠ ಅವ್ರಿಗೆ. ನಿಜವಾಗಿ ಇವ್ರು ಗೆಲ್ಲಲೇಬೇಕಾದಂಥ ವಿಷಯ. ಇವರೆಲ್ಲ ರಾಜಕಾರಣಿಗಳು ಪ್ರತಿಯೊಬ್ಬರು ನೀವು ಇತಿಹಾಸ ತೆಗೆದ್ರೆ ಹುಡುಕಿದ್ರೆ ಮಾಡಿದರೆ ಬೆನ್ನು ಹಚ್ಚಿದರೆ ಎಲ್ಲರೂ ಭ್ರಷ್ಟರ, ಇದರಲ್ಲಿ ಸಂಶಯ ಇಲ್ಲ ಅಂತ ಇವತ್ತು ಹೇಳ್ಬೇಕು. ಇವತ್ತಿನ ರಾಜಕಾರಣದಲ್ಲೇ ಈ 224 MLAಗಳಲ್ಲೇ ಒಂದೆಲ್ಲ ಒಂದು ಆರೋಪಗಳು ನಿಶ್ಚಿತ ಇರ್ತಾವೆ. ಕೆಲವೊಂದಷ್ಟು ಮುಚ್ಚೋಗಿದಾವೆ, ಕೆಲವೊಂದಷ್ಟು ಹಾಕಿಲ್ಲ. ಮತ್ತು ಇನ್ನೊಂದು ನಮ್ಮ ಸಮಾಜನೂ ಏನಾಗಿಬಿಟ್ಟದಪ್ಪ ಅಂತಂದ್ರೆ ಇವತ್ತು ಬ್ಯಾಡ್ರಿ ನಮಗೆ ಯಾರು ಸಾಕು ಏನು ಮಾಡೋದ್ರಿ ಅಲ್ರಿ, ನಮ್ಮ ಆಸ್ತಿಗೆ ಸುಳ್ತಾ ಇದ್ದಾರೆ, ನಮ್ಮ ಭೂಮಿಗಳಿಗೆ ಸುಳ್ತಾ ಇದ್ದಾರೆ, ಏನೇನೋ ಮಾಡ್ತಾ ಇದ್ದಾರೆ. ಕೇಳ್ರಿ, ನಮಗೇನು ಮಾಡೋದ್ರಿ, ನಮಗೇನು ಮಾಡೋದ್ರಿ. ಅದರಲ್ಲೂ ಮಧ್ಯಮ ವರ್ಗದಲ್ಲಿ ಒಂದು ಇಷ್ಟು ತನ ಇವತ್ತು ನಾವೇನು ಅದಕ್ಕೆ ಹೇಳಿದನ ಅಂತೀವೋ ಅಥವಾ ಮತ್ತೇನೋ ಅಂತೀವೋ ಅಥವಾ ನಿರ್ಲಕ್ಷಣ ಅಂತೀವೋ ನಮಗೆ ಗೊತ್ತಿಲ್ಲ. ಆ ಜನ ಮಾತ್ರ ಇದಕ್ಕೆ ಕೈ ಹಾಕ್ತಾನಿಲ್ಲ, ವಿಚಾರ ಮಾಡ್ತಾನಿಲ್ಲ. ನಮ್ಗೆ ಯಾಕೆ ಬೇಕ್ರಿ ಊರು ಸಾಬ್ರಿ, ಅದಕ್ಕೆ ಬಸವಣ್ಣವ್ರ ವಚನ ಸಾಕ್ಷಿ ಕೊಡೋದು. ಇನ್ನೊಬ್ಬರ ಡೊಂಕನ್ನು ನಾವ್ಯಾಕೆ ತಿದ್ದಬೇಕಾಗಿತ್ತು, ಅವ್ರು ತಿದ್ಕೊಳ್ತಾರೆ ಅನ್ನೋ ಹಂಗೆ ಹೇಳೋದು. ಅಂದ್ರೆ ತಾವು ಬೇಕಾದಾಗ ಬಸವಣ್ಣವ್ರನ್ನ ಯೂಸ್ ಮಾಡ್ಕೊಳ್ಳೋದು. ಇವತ್ತು ಗಾಂಧೀಜಿಯವ್ರನ್ನ ನಮ್ಮ ಹಿಂದೂ ಪರಿವಾರವಾದಿಗಳು ಹೆಂಗೆ ಉಪಯೋಗ ಮಾಡ್ಕೊಳ್ತಾರೆ, ಯಾವ ಹಿಂದೂ ರೀ ಅಂತೇಳಿ. ಇವತ್ತು ಅಂಬೇಡ್ಕರ್ ಅವ್ರನ್ನ ಸಹಿತ ಹಿಂದೂನರು ಏನೋ ಹಂಗೆ ವಾದ ಮಾಡ್ತಾ ಇರ್ತಾರೆ. ಆದರೆ ಯಾವ ಹಿಂದೂ ಮೇಲು ಕೀಳಿಂದ ಕೂಡಿದನೋ, ಅಸಮಾನತೆಯಿಂದ ಕೂಡಿದೋ ಆ ಹಿಂದೂ ಧರ್ಮದಲ್ಲಿ ನಾನು ಇರೋದಿಲ್ಲ ಅಂದರೆ ಬೌದ್ಧ ಧರ್ಮಕ್ಕೆ ಹೋದ್ರೆ ಸಹಿತ ಇನ್ನೂ ನಮ್ಮವರು ಅಂತ ಹೇಳ್ತಾ ಇದ್ದಾರೆ. ಸೈದ್ಧಾಂತಿಕವಾಗಿ ವಿರುದ್ಧ ಐಡಿಯಾಗಳು. ಇಲ್ಲಿ ನೋಡ್ರಿ, ಭ್ರಷ್ಟರು ನಿಶ್ಚಿತವಾಗಿ 71 ಎಕರೆ ದಾಖಲೆ ಸಲ್ಲಿಸಿದ್ದಾರೆ. ಸೊ ಈ ಹೈಕೋರ್ಟ್ಗಳಲ್ಲಿ ಈಗಾಗಲೇ ಅದನ್ನು ವಜಾ ಮಾಡಬೇಕು ಅಂತ ಆರ್ಡರ್ ಆಗಿದ್ದಾವೆ. ಅದನ್ನು ತೊಗೊಂಡು ಮತ್ತೆ ಹೋಗಿದ್ರು ಅವರು ಸುಪ್ರೀಂ ಕೋರ್ಟ್ಗೆ, ನಮ್ಮ ಕುಮಾರಸ್ವಾಮಿಗಳು. ಅಲ್ಲೂ ಸಹಿತ ಇನ್ನು ತಡೀರಿ ಈ ಆದೇಶಗಳು ಅಂತೇಳಿ 274 ಪುಟದ ಅರ್ಜಿ ಬರೆದು ಸಬ್ಮಿಟ್ ಮಾಡಿದ್ರು. ಆದರೆ ಸುಪ್ರೀಂ ಕೋರ್ಟ್ ಅದನ್ನು ಒಪ್ಪಲಾರದ ವಜಾ ಮಾಡಿ ರದ್ದು ಮಾಡಿ ನೀವು ಅಲ್ಲೇ ಹೈಕೋರ್ಟ್ನಲ್ಲಿ ಬಗೆಹರಿಸಿಕೊಳ್ಳಿ. ಇದರ ಅರ್ಥ ಅವ್ರಿಗೂ ಮನವರಿಕೆ ಆಗಿದೆ, ಈ ಭೂಮಿ ಇವ್ರದ್ದಲ್ಲ, ಗೋಮಾಳ ಸರ್ಕಾರಿ ಜಮೀನು ಹೊರಡ್ತಾರೆ ಇವರು ಅಂತೇಳಿ. ಇಂಥ ಆರೋಪಗಳು ನಮ್ಮ DK ಶಿವಕುಮಾರ್ ಮೇಲಾಗಲಿ ಇನ್ನೊಬ್ಬರ ಮೇಲಾಗಲಿ ಭಾಳಷ್ಟಿದ್ದು ನಮ್ಮ SR ಹಿರೇಮಠ ಅಂತ ಅದು ಬೆನ್ನು ಹತ್ತಿಬಿಟ್ಟಿದ್ದಾರೆ ಅವರು. ನಿರಂತರವಾಗಿ ಅವ್ರ ಜೀವನದ ಉದ್ದೇಶ ಏನಪ್ಪ ಅಂತಂದ್ರೆ ಈ ಭ್ರಷ್ಟ ರಾಜಕಾರಣಿಗಳ ಜೊತೆಗೆ ಅಧಿಕಾರಿಗಳ ಸಹಿತ ನಾವು ಬಿಡಬಾರದಪ್ಪ ಅನ್ನೋ ಸ್ಥಿತಿಗೆ ಬಂದಿದ್ದಾರಂತ. ಈ 71 ಎಕರೆ ಇದು ದೇವೇಗೌಡರ ಕುಟುಂಬದ ಎಲ್ಲ ಸದಸ್ಯರು ಹೆಂಚು ಹೋಗ್ಯದ. ಇದು ಕೇವಲ 14 ಎಕರೆ ಅಷ್ಟೇ ಹಿಡಿತಾ ಇದ್ದಾರೆ ಇವರು. ಇಲ್ಲ, ಪೂರ್ತಿಯಾಗಿ ಎಲ್ಲರೂ 71 ಎಕರೆ ಗೋಮಾಳ ಇಲ್ಲದ ಅದು ವಾಪಸ್ ತೊಗೊಳ್ಬೇಕು. ಇದರಲ್ಲಿ ಯಾರ್ಯಾರು ಹಸ್ತಕ್ಷೇಪದ ಆ ಅಧಿಕಾರಿಗಳ ಸಹಿತ ಮನೆ ಕಳಿಸ್ಬೇಕು ಅನ್ನುವಂಥ ದೊಡ್ಡ ನಿರ್ಧಾರ ಮಾಡಿ ಕೋರ್ಟಿಗೆ ಬೆನ್ನತ್ತಿದ್ದಾರೆ, ಅರ್ಜಿ ಕೊಟ್ಟಿದ್ದಾರೆ. ನಿಜವಾಗಿಯೂ SR ಹಿರೇಮಠಕ್ಕೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳೋದು ಕಡಿಮೆನ. ಯಾಕೆ ನಮ್ಮ ಸಮಾಜದ ಜವಾಬ್ದಾರಿಯನ್ನು ಅವ್ರು ಹೊತ್ಕೊಂಡು ಇವತ್ತು ಅದಕ್ಕೊಂದು ಪರಿಹಾರ ಕಂಡುಕೊಳ್ಳುವಂಥ ಮಟ್ಟಕ್ಕೆ ಬಂದಾರ. ಸುಪ್ರೀಂ ಕೋರ್ಟ್ನಲ್ಲಿ ಜೈನುಗೊಳಿಸ್ತಾ ಇದ್ದಾರೆ ನಿಧಾನಕ್ಕೆ. ಅದು ಸತ್ಯದಪ್ಪ ಅಂತೇಳಿ ಇಂಥ ಒಬ್ಬ ಹೋರಾಟಗಾರರಿಗೆ ನಾವು ಮತದಾರರು ಇಂಥವ್ರ ಹುಡುಕಿ ಗೌರವಿಸ್ಬೇಕಾಗ್ಯದ, ಅವ್ರನ್ನ ಬೆಂಬಲಿಸ್ಬೇಕಾಗ್ಯದ, ಧೈರ್ಯ ಕೊಡಬೇಕಾಗ್ಯದ. ಯಾಕಂದರೆ ಈಗ ಏಕಾಂಗಿ ಆಗಿದ್ದಾರೆ ಅವರು, ಅವ್ರ ಜೊತೆ ಯಾರು ಕಾಣಿಸ್ಕೊಳ್ತಾ ಇಲ್ಲ. ನಾವು ಎಲ್ಲ ಬೆದರಿಕೊಂಡು ಹೋಗಿಬಿಡ್ತೀವಿ, ಎಲ್ಲಿ ಬಿಡಪ್ಪ ನಮ್ಮ ಊರು ಸಾಬ್ರಿ ಮತ್ತು ಹೇಳಿದೆ ನಿಮಗೆ ಅಂಜು ಓಡಿ ಹೋಗುವಂಥ ವಿಷಯ. ವಿಶೇಷವಾಗಿ ಈ ದೊಡ್ಡ ಹಗರಣದಲ್ಲ ಕುಮಾರಸ್ವಾಮಿ, DC ತಮ್ಮಣ್ಣ ಅಂತಿದ್ದಾರೆ, ಸಂಸದ ಡಾಕ್ಟರ್ CN ಮಂಜುನಾಥರು ಇದರಲ್ಲಿದ್ದಾರೆ ಅಂತ ಅವರು ಆರೋಪ ಮಾಡ್ತಾ ಇದ್ದಾರೆ.
ಈ ಮಂಜುನಾಥ್ ಗೊತ್ತದ ನಿಮಗೆ ಲಾಸ್ಟ್ ಟೈಮ್ ಈ ನಮ್ಮ ಡಿ ಕೆ ಸುರೇಶ್ ಬಂದಂಥವ್ರು ಒಳ್ಳೆಯ ಹೆಸರಾಂತ ಹೃದಯ ತಜ್ಞರು ಹೌದು, ಹೃದಯ ರೋಗ ತಜ್ಞರು ಹೌದು. ಆದರೆ ಈ ಸಲ ಅವ್ರದ್ದು ಹೆಸರು ಕೇಳಿ ಬರ್ತಾಯಿದೆ. ಈ ಒಂದು 71.30 ಗುಂಟೆ ಎಕರೆ ಗೋಮಾಳ ಇವರೆಲ್ಲರೂ ಕೂಡಿ ಬೆಳೆದಿದ್ದಾರೆ ಅನ್ನೋದು ದೊಡ್ಡ ಆರೋಪ. ಡಿ ಕೆ ಶಿವಕುಮಾರ್ ಸಾಕಷ್ಟು ಆರೋಪ ಮಾಡಿದರು, ಆದರೆ ಅದನ್ನು ಸಾಬೀತು ಮಾಡಲಿಕ್ಕೆ ಫೇಲ್ಯೂರ್ ಅದು ಮತ್ತೇನೋ. ಹೀಗಾಗಿ ಇವತ್ತು ಇವ್ರಿಗಂತ ಎಲ್ಲ ಡಾಕ್ಯುಮೆಂಟ್ಸನ್ನು ತೆಗೆದುಕೊಂಡು ಇವತ್ತು ನಾವು ಅವರು ಹೋರಾಟ ಮಾಡ್ತಾಯಿದ್ದಾರೆ. ಮತ್ತು ಇದು ಸುಲಭ ಇಲ್ಲರಿ, ಬಲಿಷ್ಠ ರಾಜಕಾರಣಿಗಳ ವಿರುದ್ಧ ಅವ್ರು ಮಾಡಿದಂಥ ದುರಂತದ ಕಥೆಗಳು ಹುಡುಕಿ ತೆಗಿಬೇಕಾದ್ರೆ ಇವತ್ತು ಯಾವ ಅಧಿಕಾರಿ ನಮಗೆ ಸಹಾಯ ಮಾಡೋದಿಲ್ಲ. ಯಾರನ್ನೂ ನೀವು ಕೇಳಿರಿ, ಇನ್ಫಾರ್ಮೇಷನ್ ಹಾಕಿದಾಗ ಕೇಳಿದ್ರೆ ಸಹಿತ ನಿಮ್ಗೆ ಇನ್ಫಾರ್ಮೇಷನ್ ಕೊಡೋದೇ ಇಲ್ಲ. ಜಗ್ಗಿಸ್ತಾ ಇರ್ತಾರೆ, ಹಾಗೆ ಮುಂದೆ ಹೋಗ್ತಾ ಇರ್ತಾರೆ, ತಡೀತಾ ಇರ್ತಾರೆ. ಹೀಗಾಗಿ ಇವತ್ತು ಭ್ರಷ್ಟಾಚಾರಿಗಳಿಗೆ ಏನಾಗ್ಯದಪ್ಪ ಅಂದ್ರೆ ನಾವು ರಾಜಕೀಯದಲ್ಲಿದ್ದರೆ ನಮ್ಮನ್ನು ಯಾರೂ ಹಿಡಿಯೋದಿಲ್ಲ ಅನ್ನುವಂಥ ಕನ್ಫರ್ಮೇಷನ್ ಬಂದುಬಿಟ್ಟದ. ಆ ದಿಶೆಯಲ್ಲಿ ಹಿರೇಮಠರು ಹೋರಾಟ ಮಾಡೋದು ನಿಜವಾಗಿ ಮೆಚ್ಚುವಂಥದ್ದು. ಇಂಥ ಎಲ್ಲ ಬಲಿಷ್ಠರನ್ನ ಎದುರು ಹಾಕೋಬೇಕಲ್ರಿ. ಈ ದೇವೇಗೌಡ ಕುಟುಂಬ ಆಗಿರ್ಬೋದು, ಡಿ ಕೆ ಶಿವಕುಮಾರ್ ಕುಟುಂಬ ಆಗಿರ್ಬೋದು, ಇನ್ನೊಬ್ಬ ಮತ್ತೆ ಯಾವ ಕುಟುಂಬಗಳಾಗಿರ್ಬೋದು, ಇವರು ರಾಜಕಾರಣಿಗಳ ಕುಟುಂಬಗಳು ಇವರೆಲ್ಲರೂ ಗುಂಡಾಗಿರಿಲಿ ಎತ್ತಿದ ಕೈ ಯಾರಿಂದಾದ್ರೂ ಮಾಡಿಸ್ತಾ ಇರ್ತಾರೆ. ಏನು ತಪ್ಪು ಮಾಡಿಸ್ತಾ ಇರ್ತಾರೆ, ತಪ್ಪು ಸ್ವಲ್ಪ ಸಾಕು ಅವ್ರನ್ನ ಪೂರ್ತಿಯಾಗಿ ಹಣ್ಣು ಮಾಡುವಂಥ ಎಲ್ಲ ಶಕ್ತಿನೂ ಇರ್ತದೆ. ಆ ಎಲ್ಲ ನೆಲೆಗಟ್ಟಲಲ್ಲೇ ನಮ್ಮ ಹಿರೇಮಠರು ಇದೆಲ್ಲ ಸಮಸ್ಯೆಗಳು ಎದುರಿಸಿ ಇವತ್ತು ಒಂದು ಗೆಲ್ಲುವಂಥದ್ದು. ಸುಪ್ರೀಂ ಕೋರ್ಟ್ ಅವರ ಒಂದು ಪರಿಶ್ರಮಕ್ಕೆ ಹೌದಲ್ರಿ, ಇದು ಕಾಡೆಲ್ಲ ನಾಶ ಆಗ್ತಾಯಿದೆ, ಹಾಳು ಮಾಡ್ತಾಯಿದ್ದಾರೆ, ಗೋಮಾಳಗಳಿಲ್ಲ, ಪ್ರತಿಯೊಂದು ಹಳ್ಳಿಗಳ ಬದಿಗೂ ಈ ರಾಜಕಾರಣಿಗಳು ಅದನ್ನು ಹೊಡೆಯುವಂಥ ಪ್ರಯತ್ನ ಮಾಡ್ತಾಯಿದ್ದಾರೆ, ತಡಿಬೇಕು ಅನ್ನೋ ಒಂದು ಉದ್ದೇಶ ಕೋರ್ಟ್ಗೆ ಮನವರಿಕೆ ಮಾಡಿಕೊಂಡಿದ್ದಾರೆ. ಇದು ಸಣ್ಣ ವಿಷಯ ಅಲ್ಲ. ಯಾಕೆ ಕೋರ್ಟ್ ಒಪ್ಪಿಕೊಂಡು ಶಿಕ್ಷೆ ವಿಧಿಸೋದು ಭಾಳ ರೇರಿ, ಎಲ್ಲೋ ಒಂದಿಷ್ಟು ಆಗ್ತವೆ. ಯಾಕಂದರೆ ಕನ್ಫರ್ಮೇಷನ್ ಪೂರ್ತಿ ಆದಾಗ ಮಾತ್ರ ಮಾಡೋಕ್ಕೆ ಸಾಧ್ಯದ. ಹೀಗೆ ಅವರು ತಮ್ಮ ಒಂದು ಲೆಕ್ಕದಲ್ಲೇ ಅಥವಾ ತಮ್ಮ ಒಂದು ಮುಂದಾಗಬಹುದಿರುವಂಥ ಅಪಾಯಗಳ ಬಗ್ಗೆ ಎಚ್ಚರಿಕೆ ವಹಿಸಿ ನಿರ್ಣಯಗಳು ತೆಗೆದುಕೊಳ್ಬೇಕಾದಂಥದ್ದು. ಅಂಥ ಪ್ರಸಂಗದಲ್ಲಿ ನಮ್ಮ ಹಿರೇಮಠರು ಅದು ಯಾವುದಕ್ಕೂ ಬಗ್ಗದ, ಅದಕ್ಕೆ ಎದುರಾಳಿಗಳಿಂತ ಇವತ್ತು 71 ಎಕರೆ ಎಲ್ಲ ಸರ್ಕಾರ ಸ್ವಾಧೀನ ಮಾಡ್ಕೊಳ್ಬೇಕು, ಇಲ್ಲ ನಾವು ಬಿಡೋದಿಲ್ಲಪ್ಪ ಅನ್ನುವಂಗೆ ಬೆಳೆದ್ಬಿಟ್ಟಿದ್ದಾರೆ. ಕೋರ್ಟ್ನಲ್ಲಿ ಅದನ್ನು ಹೇಳ್ತಿರುವಂಥ ಪ್ರಯತ್ನ ಮಾಡ್ತಾಯಿದ್ದಾರೆ. ಹೀಗಾಗಿ ಇವತ್ತು ನಮ್ಮ ಹಿರೇಮಠರ ಈ ಹೋರಾಟ ಒಂದು ಜಯದ ಹಂತಕ್ಕೆ ಬಂದು ನಿಂತದಂತ. ಅದು ಜಯ ಆಗ್ತದಲ್ಲ ಅನ್ನೋಂಥದ್ದು ಮುಂದಿನ ಪ್ರಶ್ನೆ. ನೋಡೋಣ ಮುಂದಿನ ದಿನದಲ್ಲಿ ಏನು ಮಾಡ್ತಾರೆ, ಅದನ್ನು ಜಯ ಆಗ್ತದೋ ಸೋಲಾಗ್ತದೋ, ಅಟ್ಲೀಸ್ಟ್ ಹೋರಾಟ ಮಾಡ್ತಾ ಇದ್ದಾರಲ್ಲ ಅದನ್ನು ನಾವು ಮೆಚ್ಚಬೇಕಾಗ್ಯದ. ಯಾರೂ ಇಲ್ಲದ ಸಂದರ್ಭದಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಮರಗಳಿಲ್ಲದ ಊರಿಂಗೆ ಔಡರವೇ ಮರವಂತೆ ಅಂತ ಹಂಗೆ ಯಾರೂ ಇಲ್ಲದಾಗ ಒಬ್ಬರಲ್ಲಿ ನಿಂತು ಕೇಳ್ತಾ ಇದ್ದಾರಲ್ವ, ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದು ಬಲಿಷ್ಠ ಕುಮಾರಸ್ವಾಮಿಯ ಫ್ಯಾಮಿಲಿಯಲ್ಲಿ ನೀವು ತಪ್ಪು ಮಾಡಿದಿರಿ, ನೀವು ದುರುಪಯೋಗ ಮಾಡ್ಕೊಂಡ್ರೆ ಅಧಿಕಾರ ಅಂತೇಳಿ ಕೇಳ್ತಾ ಇದ್ದಾರೆ. 71.30 ಎಕರೆ ನೀವು ಹೊಡೆದಿರಪ್ಪ, ಇದನ್ನು ಕೊಡ್ರಿ ಜನಕ್ಕೆ ಅದನ್ನು ಅನ್ನುವಂಥ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಮತ್ತು ಶಿಕ್ಷಣ ಆಗಲಿ ಅಂತ ಹೇಳ್ತಾ ಇದ್ದಾರೆ ಅವರು. ಈ ಕುಟುಂಬಕ್ಕೆ ಶಿಕ್ಷೆ ಆಗಬೇಕು ಅನ್ನುವಂಥ ಮಾತನ್ನು. ಹೀಗಾಗಿ ಹಿರೇಮಠರು ಮತ್ತು ಇನ್ನೊಂದಿಲ್ಲ ಭಾಳ ಗಮನಿಸಬೇಕಾಗಿತ್ತು, ಇಂಥ ಒಂದು ಗಂಭೀರ ಆರೋಪವನ್ನು ನಮ್ಮ ಗೋಧಿ ಮೀಡಿಯಾ ತೋರಿಸೋದೇ ಇಲ್ಲ, ಆದರೂ ಅಡ್ಡಿ ಇಲ್ಲ. ಎಲ್ಲೋ ಸಡನ್ 1 ನಿಮಿಷ 6 ನಿಮಿಷಕ್ಕೆ ಬಂದು ಹೋಗುವಂಥ ನ್ಯೂಸ್ ಹಾಕಿಬಿಟ್ಟಿರ್ತಾರೆ. ಅದು ನ್ಯೂಸ್ ಕೇಳಿದ್ರೆ ಕೆಲವು ತಪ್ಪಿಸ್ಕೊಳ್ಳುವಂಥ ಪ್ರಸಂಗ ಬರ್ತದೆ. ಅದೇನೋ ಆಗಲಿ, ಇವತ್ತು ನಾವು ಚರ್ಚೆ ಮಾಡಿದಂಥ ವಿಷಯ ಇದು ಭಾಳ ಗಂಭೀರವಾದಿತ್ತು. 71 ಎಕರೆ ನಿಜವಾಗಿಯೂ ಅಕ್ವೈರ್ ಮಾಡಿದ್ರೆ ಅದು ಸತ್ಯ ಇದ್ದರೆ ಅದು ಬಿಡಿಸೋದು ಸರ್ಕಾರ ಜವಾಬ್ದಾರಿ, ಅದರ ಎರಡು ಮಾತಿಲ್ಲ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಅಧಿಕಾರಕ್ಕೆ ಏನು ಬೇಕಾದ್ರೂ ಮಾಡಬಹುದು ಅನ್ನುವಂಥ ಒಂದು ದೃಷ್ಟಿಕೋನ ಬೆಳೆದಿರೋದ್ರಿಂದಾಗಿ ಇವತ್ತಿನ ಈ ಡೆವಲಪ್ಮೆಂಟ ನಿಜವಾಗಿ ನಮ್ಮ ಒಂದು ಎಚ್ಚರಿಕೆ ಆಗಬೇಕು. ಜೊತೆಗೆ ನಮ್ಮ ಹಿರೇಮಠರಿಗೆ ಒಂದು ಬೆಂಗಾವಲ ಆಗಬೇಕು ಅಂತ ನಾವು ಬಯಸ್ತಾ ಇದ್ವಿ. ಅದು ಅವ್ರ ಹೋರಾಟ ಸದಾ ಇರಲಿ. ಈ ಸರ್ಕಾರಗಳ ವಿರುದ್ಧ ಒಬ್ಬರಾದರೂ ಹೋರಾಟ ಮಾಡ್ತಾ ಇದ್ದರೆ ನಾವು ಪ್ರಶ್ನೆ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ, ನಿಮಗೆ ಲೈಕ್ ಆಗಿರ್ಬೋದು ಹಿರೇಮಠರ ಒಂದು ಏನಪ್ಪ ಅಂದ್ರೆ ಅಭಿಪ್ರಾಯಗಳು ಅಥವಾ ಇವತ್ತಿನ ಈ ಎಪಿಸೋಡು, ಅದಕ್ಕೆ ತಾವು ತಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೊತೆಗೆ ಭ್ರಷ್ಟಾಚಾರ ಉಳಿಸೋಕೆ ನಿಮ್ಮದು ಸಹಾಯ ಸಹಕಾರ ನಮಗಿರಲಿ. ಅದು ಯಾಕಂದ್ರೆ ನಮ್ಮ ಈಗಾಗಲೇ ಚಾನಲ್ ಕೆಳಗೆ ಡಿಸ್ಕ್ರಿಪ್ಷನ್ದಲ್ಲಿ ನಾವು ಇದನ್ನು ಕೊಟ್ಟಿದ್ದೀವಿ. ನಮ್ಮ ಇದಕ್ಕೆ ಸಾಧ್ಯಷ್ಟು ಆರ್ಥಿಕ ಸಹಾಯ ಆಗಿರ್ಬೋದು, ಮತ್ತೇನಾಗಿರ್ಬೋದು ಮಾಡೋ ಜೊತೆಗೆ ಸತ್ಯ ಇರೋ ಸಾಹಸಿಕ ನಮ್ಮ ಜೊತೆ ನೀವು ಕೈ ಜೋಡಿಸ್ರಿ ಅಂತ ಹೇಳ್ತಾ, H16 ನ್ಯೂಸ್ ಅರ್ಥಾತ್ ಹೇ ಚಿತ್ತಾರ ಸತ್ಯದ ಕೈಗಣಿ ವಂದನೆಗಳು.